Hi friends, good morning. Welcome back to my channel. ಸೊ ನಾನಿವತ್ತು ಸಂಡೇ ಮಾರ್ನಿಂಗ್ 4 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಡೇ ಯಾವ ರೀತಿ ಆಗಿರುತ್ತೆ ಆ್ಯಂಡ್ ಯಾಕೆ ಇಷ್ಟು ಮಾರ್ನಿಂಗ್ ಬೇಗ ಎದ್ದೇಳ್ತೀನಿ ಸ್ವಲ್ಪ ಕುಕ್ ಮಾಡಲಿಕ್ಕಿತ್ತು. ಸೊ ಅದನ್ನು ಕುಕ್ ಮಾಡ್ಕೊಳ್ಳೋಣ ಅಂತ ಬೇಗ ಇದ್ದೀನಿ. ಟೈಮ್ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗೆ ನಾನು ಯಾವ ರೀತಿಯಾಗಿ ಕುಕ್ ಮಾಡ್ತೀನಿ ಅಂತ ಚಿಕ್ಕದೊಂದು ಪ್ಲಾನ್ಸ್ ನಿಮಗೆ. ಸೊ ಬನ್ನಿ. ನಾನು ಮಾರ್ನಿಂಗ್ 4 o'clock ಎದ್ದು ಜೋಶ್ವಾಗೆ ಸ್ವಲ್ಪ ನೀರು ಕಾಯಿಸಿ ಹಾಲು ಕಾಯಿಸಿ ಆ್ಯಂಡ್ ಇಡ್ಲಿ ಮಾಡಿಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಚಿಕನ್ ಸಾಂಬಾರನ್ನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೋತಾ ಇದ್ದೀನಿ ಹೋಗೋಕ್ಕೆ. ನಾವಲ್ಲಿ ನಂದಿ ಹಿಲ್ಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಅವ್ರಿಗೆ ಊಟ ಮಾಡೋಣ ಅಂತ ನಾನು ಇಲ್ಲೇ ಕುಕ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿಯಾಗಿ ಕುಕ್ ಮಾಡಿಕೊಂಡು ಆ್ಯಂಡ್ ಯಾವ ರೀತಿಯಾಗಿ ನನ್ನ ಡೇ ಹೋಗುತ್ತೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಹಾಗೆ ಬರ್ತಾ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಹಾಗೆ ಜೋಶ್ವಾಗೂ ಕೂಡ ಸ್ವಲ್ಪ ಆಲ್ರೆಡಿ ಒಂದು ಊಟ ಟೈಮ್ ಐತಲ್ವಾ, ಸೊ ಅವನಿಗೊಂದು ಸ್ವಲ್ಪ ಇಲ್ಲಿ ಇಡ್ಲಿ ಎಲ್ಲ ತಗೊಂಡಿದೀವಿ. ಸೊ ಇವಾಗ ಹಾಗೆ ಹೊರಡ್ತಾ ಇದೀವಿ. ಸೊ ಬನ್ನಿ ಮುಂದೆ ಹೋಗ್ತೀನಿ, ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ. ನಾನು ಆಫ್ಟರ್ 5 years ಆದ್ಮೇಲೆ, ಮೋರ್ ದೆನ್ 5 years ಆಯ್ತು ಅನ್ಸುತ್ತೆ ನಾನು ಬಂದು. ದೊಡ್ಡಬಳ್ಳಾಪುರ್ ಸೈಡ್ ಬಂದ್ರೆ ಇಲ್ಲಿ ಗ್ರೇಪ್ಸ್ ಮಾಡೋದನ್ನ ನೀವು ನೋಡ್ಬೋದು. ಸೊ ನೋಡಿ ಇಲ್ಲಿ ಲೈನ್ ಆಗಿ ಹಾಗೆ ಇಟ್ಟಿರ್ತಾರೆ ಗ್ರೇಪ್ಸ್, ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ ನಾವೀಗೆಲ್ಲ ಹೊರಡ್ತಾ ಇದೀವಿ, ಸ್ವಲ್ಪ ಸ್ವಲ್ಪ ಏನಾದ್ರು ಸ್ನಾಕ್ಸ್ ತಗೊಳ್ಳೋಣ ಅಂತ. ಸೇ ಹಾಯ್.
ಟೈಮು 12 o'clock ಇಲ್ಲಿ ಕಾಫಿ ಟೀ ಏನೂ ಸಿಗಲ್ಲ, ಏನಿದ್ರು ಊಟ ಅಷ್ಟೇ. ಸೊ ಬನ್ನಿ ನಾವು ಇವ್ರಿಗೆ ಸ್ವಲ್ಪ ಕಾಫಿ ಟೀ ಬೇಕಂತ ಅದಕ್ಕೆ ಹೋಗ್ತಾ ಇದೀವಿ, ನೋಡೋಣ ಎಲ್ಲಿ ಸಿಗುತ್ತೆ ಕೇಳೋಣ. ಹಾಯ್ ಜೋಶ್ವಾ. ಹಾಯ್. ವೇ ನಂದಿ ಹಿಲ್ಸ್ಗೆ ಹೋಗಕ್ಕೆ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 2 o'clock ಆಗಿದೆ ಈಗ. ನೋಡಿ ಇಲ್ಲಿ ನಿಮ್ಗೆ ಬೆಟ್ಟ ಕಾಣಿಸ್ತಾ ಇದೆಯಾ? ಸೊ ನಾವಿವಾಗ ಆಲ್ರೆಡಿ ಬೆಟ್ಟದ ಮೇಲೆ ಹತ್ತಿದೀವಿ. ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2 o'clock ಆಗ್ತಾ ಇದೆ. ನಾವಿವಾಗ ನಂದಿ ಹಿಲ್ಸ್ ರೀಚ್ ಆಗಿದೀವಿ. ಸೊ ಬನ್ನಿ ಯಾವ ರೀತಿಯಾಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಅಲ್ಲೇ ಜೋಶನೊಟ್ಟಿಗೆ. ಏನ್ ರೀಸನ್ ಅಪ್ಪ ನಾವು ನಂದಿ ಹಿಲ್ಸ್ ಬಂದಿರೋದಂದ್ರೆ ಇವತ್ತು ನಮ್ ಡ್ಯಾಡಿ ಬರ್ಡೇ. ಸೊ ನಾವು ನಮ್ ಡ್ಯಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದೀವಿ. ಸೊ ಬನ್ನಿ ನಾವ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಓಕೆ ಬನ್ನಿ ಹೋಗೋಣ. ಅಂಡ್ ಇಲ್ಲಿ ನಮ್ಮ ಜೋಶ್ವನ್ನ ನೋಡ್ಬೋದು ನೀವು. ಸೇ ಹಾಯ್ ಜೋಶ್ವಾ. ವೆರಿ ಗುಡ್. ಇಲ್ಲಿ ನಮ್ಮ ಮಮ್ಮಿ, ನಮ್ ಡ್ಯಾಡಿ, ಧನ್ಯಾ. ನಾವಿಷ್ಟು ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಆ್ಯಂಡ್ ಈಗೆಲ್ಲ ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಎಲ್ಲ ನಮಗೆ ಅಲ್ಲಿ ಕಲ್ಯಾಣಿ ಥರ ಇದೆ, ಅಲ್ಲಿವರೆಗೂ ನಮಗೆ ಕಾರ್ ಅಲೋ ಮಾಡ್ತಾಯಿದ್ರು. ಬಟ್ ಇವಾಗ ಅಲೋ ಮಾಡಲ್ಲ, ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ಕಾರ್ ಪಾರ್ಕಿಂಗ್ ಪೇ ಮಾಡಬೇಕಾಗುತ್ತೆ. ಅದು ಫಸ್ಟಿಂದ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಆ್ಯಂಡ್ ಇವಾಗ ನಮಗೂ ಕೂಡ, ನಾವು ಕೂಡ ಪರ್ ಪರ್ಸನ್ಗೆ 25 ರೂಪೀಸು 20 ರೂಪೀಸು ಅದನ್ನು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮ ಹತ್ರ ಏನಾದರೂ ಅಮೌಂಟ್ ಇಟ್ಕೊಳ್ದೆ ಹೋಗಬೇಡಿ. ಏನಕ್ಕಂದರೆ ಫೋನ್ಪೇಯಲ್ಲೇನೂ ವರ್ಕ್ ಆಗಲ್ಲ, ನಿಮ್ಗೆ ಯಾವುದೇ ರೀತಿಯಾದ ನೆಟ್ವರ್ಕ್ ಕೂಡ ಅಲ್ಲಿ ಸಿಗಲ್ಲ. ಸೊ ನೀವು ಕ್ಯಾಶ್ನ ಕ್ಯಾರಿ ಮಾಡಿಕೊಂಡು ಹೋಗಬೇಕಾಗತ್ತೆ. ನಾವು ಸ್ವಲ್ಪ ಫೋನ್ಪೇ ಮಾಡಲಿಕ್ಕೆ ಅಲ್ಲಿ ತುಂಬ ಹೊತ್ತು ಕಿರಿಕಿರಿ ಆಯಿತು. ಆಮೇಲೆ ಆಯಿತು ಫೋನ್ಪೇ, ತುಂಬ ಲೇಟ್ ಆಗ್ತಾಯಿತ್ತು. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ನಿಮಗೆ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ಅಷ್ಟೇ. ಅಂತ ಆಲ್ಮೋಸ್ಟ್ ಟಿಕೆಟ್ ಎಲ್ಲ ತಗೊಂಡ್ ಬಂದ್ರು ಅಷ್ಟೊತ್ತಿಗೆ ಮಳೆ ಸಖತ್ತಾಗಿ ಸ್ಟಾರ್ಟ್ ಆಯ್ತು. ಇಲ್ಲಿ ಜೋರ್ ಮಳೆ ಬರ್ತಿದೆ. ಸೊ ಬನ್ನಿ ಇಲ್ಲಿ ಯಾವ ತರ ಆಗಿದೆ, ನಾವು ಮೇಲೂ ಕೂಡ ಹೋಗಿಲ್ಲ, ಯಾವ ತರ ಆಗಿದೆ ವೆದರ್ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫುಲ್ ಫಾಗ್ ಇಂದ ಕವರ್ ಆಗಿದೆ. ವೀಕೆಂಡ್ ಆಗಿರೋದ್ರಿಂದ ಜಾಸ್ತಿ ಜನನು ಇದ್ದಾರೆ ನೋಡಿ. ನಮ್ ಹಸ್ಬೆಂಡ್ ಹೋಗ್ತಾ ಇದಾರೆ ಮುಂದೆ, ನಾನು ಹೋಗ್ತಾ ಇದ್ದೀನಿ ಹಿಂದೆ. ಫುಲ್ ಕವರ್ ಆಗಿತ್ತು, ಆಗ್ಲೇ ನೋಡ್ಬೇಕಿತ್ತು. ನಾನು ಆಗ್ಲೇ ಜೋಶ್ವಾಗ ಊಟ ಮಾಡಿಸಿದ, ಅದಕ್ಕೆ ಕವರ್ ಮಾಡಕ್ ಆಗ್ಲಿಲ್ಲ. ಫುಲ್ ಕವರ್ ಆಗಿತ್ತು, ಆಗ್ಲೇ ಏನು ಕಾಣಿಸ್ತಾ ಇರ್ಲಿಲ್ಲ. ಇವಾಗ ಆಲ್ಮೋಸ್ಟ್ ಒಂದ್ ಸ್ವಲ್ಪನಾದ್ರೂ ಅಟ್ಲೀಸ್ಟ್ ಕಾಣಿಸ್ತಾ ಇದೆ. ಆಗ ಅಂತೂ ಫುಲ್ ಕವರ್ ಆಗಿತ್ತು. ಮಾರ್ನಿಂಗ್ ಯಾವ ರೀತಿ ಆಗಿರುತ್ತೋ ಆ ರೀತಿ ಆಗಿತ್ತು. ಸಕ್ಕತ್ತಾಗಿದೆ ವೆದರ್ ಮಾತ್ರ, ಸಕ್ಕತ್ ಎಂಜಾಯ್ ಮಾಡ್ತಿದೀವಿ. ಬಟ್ ಜೋಶ್ವ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಅಷ್ಟೇ. ಮಿನಿಟ್ಸ್ ಮಳೆ ಬರುತ್ತೆ, ಮತ್ತೆ ಪುನಃ ವೆದರ್ ಈ ತರ ಆಗುತ್ತೆ ನೋಡಿ. ಈಗ ಆಗ್ಲೇ ಕ್ಲಿಯರ್ ಆಗಿತ್ತು, ಈಗ ಮತ್ತೆ ಪುನಃ ಫಾಗ್ ಬಂತು, ನೋಡ್ಬೋದು. ಈಗ ನಾವು ಮೇಲ್ ಹೋಗ್ತಾ ಇದೀವಿ, ಬನ್ನಿ ನಿಮ್ನು ಕರ್ಕೊಂಡು ಹೋಗ್ತೀವಿ. ನಮ್ ಜೋಶ್ವ ಅಲ್ಲಿ ಫುಲ್ ಪ್ಯಾಕ್, ತೋರಿಸ್ತೀನಿ ಅವನು ಹೆಂಗಿದ್ದಾನಂತ.
ಎಂಟ್ರಿ ಆಗ್ತಾ ಇದೀವಿ, ಫೈನಲಿ ಒಳಗಡೆ ಹೋಗ್ತಾ ಇದೀವಿ. ಎಲ್ಲ ಮಳೆ ಆದ್ಮೇಲೆ ಎಷ್ಟು ಕಾರ್ ಬಂದಿದೆ, ಎಷ್ಟು ವೆಹಿಕಲ್ಸ್ ಹೋದ್ರೆ ಬರ್ತಾನೆ ಉಂಟು ಕಾರ್. ನೋಡಿ ಮಂಕಿ ನೋಡಿ. ಹಾಯ್ ವಿಶ್ವ, ಹಾಯ್ ಹೇಳ ಮಗ್ನೆ. ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು, ಬಸ್ಸಲ್ಲಿ ಹೋಗೋರು ಬಸ್ಸಲ್ಲಿ ಹೋಗ್ತಿದ್ದಾರೆ, ನಡ್ಕೊಂಡು ಹೋಗೋರು ನಡ್ಕೊಂಡು ಇದ್ದಾರೆ. ತೋರಿಸ್ತೀನಿ ತಡೀರಿ ಇಲ್ಲಿಂದ. ಜೋಶಿ ಬಸ್ ಆ ಕಡೆಗೆ ಹೋಗ್ಬಿಡಿ, ಹಿಂದೆ ಬರ್ಬಿಡಿ. ನೋಡಿ ಎಷ್ಟು ಫುಲ್ ಫಾಗ್, ಮೈ ಗಾಡ್. ಏನನ್ಸಿ? ತುಂಬಾ ಚೆನ್ನಾಗಿದೆ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಎಲ್ಲ ಬರ್ಬೇಕು ಮೇಡಮ್ ಇಲ್ಲಿಗೆ, ನೋಡುವಂತದಿದೆ. ಈ ಸ್ಪಾಟ್ ತುಂಬಾನೇ ಚೆನ್ನಾಗಿದೆ. ಇದು ಆಕ್ಚುಲಿ ಸಿಂಗಲ್ಸ್ ಗಲ್ಲ, ಏನೋ ಕಪಲ್ಸ್ ಮಾತ್ರ. ಏನ್ ಮಾಡೋದು ನಾವು ಸಿಂಗಲ್. ಚೆನ್ನಾಗಿದೆ ಅಂತ ಹೇಳ್ರಿ. ಏನ್ ಹೇಳೋದು, ತುಂಬಾ ಚೆನ್ನಾಗಿದೆ ವಾತಾವರಣ. ಹೌದೌದು, ತುಂಬಾ ಚೆನ್ನಾಗಿದೆ. ಜೋಶ್ವಾ ನೀನಂತ ಹೇಳಮ್ಮ, ಹೇಳಮ್ಮ ಹೇಗಿದೆ? ತುಂಬಾ ಚೆನ್ನಾಗಿದೆಯಲ್ಲ, ಸಾಕು ಕುಡುಂಬ. ಸೊ ನನಗೆ ಯಾವ ರೀತಿಯಾಗಿ ಅನಿಸ್ತಾ ಇತ್ತು ಅಂತ ನಾನು ಹೇಳ್ತಿದ್ದೆ. ಆ್ಯಂಡ್ ಎಲ್ಲರಿಗೂ ಯಾವ ರೀತಿಯಾಗಿತ್ತು, ಅವ್ರಿಗೆ ಕಂಫರ್ಟ್ ಆಗಿದೆಯಾ, ಅವ್ರಿಗೂ ಇಷ್ಟ ಆಗ್ತಾ ಇದೆಯಾ ಅಂತ ನಾನು ಅವ್ರ ಹತ್ರ ಕೂಡ ಒಂದು ಸಲ ಅವ್ರ ಒಪಿನಿಯನ್ ಕೂಡ ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ. ಆ್ಯಂಡ್ ನಾವು ಏನು ಮಾಡಿದ್ವಿ ಅಂದರೆ ಫುಲ್ಲು ಲಾಸ್ಟ್ವರೆಗೂ ನಾವು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಹೆವಿ ರೈನ್ ಬರ್ತಾನೆ ಇತ್ತು. ನಾವಾಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡಿ ಹೋಗ್ಬೋದಾಗಿತ್ತು, ಬಟ್ ಚಿಕ್ಕ ಮಕ್ಕಳು ಇದ್ದಿದ್ದರಿಂದ ತುಂಬ ಕಷ್ಟ ಆಗ್ತಿತ್ತು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಫುಲ್ ಅವನ್ನ ಕವರ್ ಮಾಡಿದ್ದೀವಿ. ಫೈನಲಿ ಎಲ್ಲರಿಗೂ ತಲೆನೋವು ಕೂಡ ಬರ್ತಾಯಿತ್ತು, ಅಷ್ಟು ಗಾಳಿ ಇತ್ತು. ನಮಗೆ ಆಗಲಿಲ್ಲ, ಸೊ ಮಕ್ಳಿಗಾಗಲ್ಲ ಅಂತ ನಾವು ಹೋಗಲೇ ಇಲ್ಲ. ಇನ್ನೂ ಮುಂದೆ ಹೋಗಿದ್ರೆ ಇನ್ನೂ ಸ್ಪಾಟ್ ಮುಂದೆ ಇನ್ನೂ ಚೆನ್ನಾಗಿತ್ತು, ಬಟ್ ನಾವು ಹೋಗಲಿಲ್ಲ. ಅಲ್ಲೇ ಎಂಟ್ರೆನ್ಸಲ್ಲೇ ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವಿವತ್ತು ಎಲ್ಲಿದ್ದೀವಿ? ನಂದಿ ಹಿಲ್ಸ್ ಅಲ್ಲಿ ಇದ್ದೀವಿ. ಮಳೆ ಬರ್ತಿದೆ, ಫಾಗ್ ಅಂತೂ ಫುಲ್ ಕವರ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ನಾವು ಕೂಡ ಕಾಣಲ್ಲ. ವಿ ಆರ್ ರಿಯಲಿ ಎಂಜಾಯಿಂಗ್. ಜೋಶ್ವನು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ ಜೋಶ್ವನ, ನಾವು ಫ್ಯಾಮಿಲಿ ಆಗಿ ಬಂದಿದ್ದೀವಿ. ಹಾಗೆ ಮುಂದೆ ಬರ್ತಾ ಬರ್ತಾ ಇಲ್ಲೊಂದು ಚಿಕ್ಕ ಪಾರ್ಕ್ ರೀತಿಯಾಗಿ ನಮಗೆ ಒಂದು ಎಂಟ್ರೆನ್ಸ್ ಸಿಕ್ತು. ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ನಮಗೋಸ್ಕರ ನೋಡಿ ಅವರೇ ಆಲ್ರೆಡಿ ನಮಗೋಸ್ಕರ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೇಳ್ತಿದ್ದೀನಿ.
ಫ್ರೆಂಡ್ಸ್ ನಂದಿ ಹಿಲ್ಸ್ ಇಂದ ರಿಟರ್ನ್ ಆಗುವಾಗ ನಮ್ಮ ಡಿನ್ನರ್ ನಾನು ಇವತ್ತು ಹೋಟೆಲ್ ಅಲ್ಲಿ ಈಗ ಎಂಡ್ ಮಾಡ್ಬೇಕು. ಸೊ ಬನ್ನಿ ನಾನು ಡಿನ್ನರ್ ಮಾಡ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೇನೆ. ಏನ್ ಡಿನ್ನರ್ ನಾನು ತಗೊಳ್ತಿದ್ದೀನಿ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಸೊ ಇವತ್ತು ನಮ್ಮ ಬ್ಲಾಗ್ ಯಾವ ರೀತಿಯಾಗಿತ್ತು ಅಂತ ನೀವು ನೋಡಿದ್ರಿ ಅಲ್ಲ, ನಮ್ಮ ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಕಮೆಂಟ್ ಮಾಡಕ್ಕಿದ್ರೆ ಪ್ಲೀಸ್ ನನ್ನ ಚಾನಲ್ ಕಮೆಂಟ್ ಮಾಡಿ. ಸೊ ನನ್ನ ನೆಕ್ಸ್ಟ್ ಮುಂದಿನ ಇಂಟ್ರೆಸ್ಟಿಂಗ್ ಬ್ಲಾಗ್ಗಳಲ್ಲಿ ಮುಂದೆ ಬರ್ತೇನೆ. ಅಲ್ಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.